ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಮನೆ ಬ್ಯಾಕ್ ಯಾರ್ಡ್ ಅಥವಾ ಫ್ರಂಟ್ ಯಾರ್ಡ್‌ಗಳಲ್ಲಾಗ್ಲಿ, ಬಾಲ್ಕನಿನಲ್ಲಾಗ್ಲಿ, ಟೆರೆಸ್‌ಗಳಲ್ಲಾಗ್ಲಿ, ಮನೆ ಕಾಂಪೌಂಡ್‌ಗಳ ಮೇಲೆ ಚಿಕ್ಕ ಚಿಕ್ಕ ಪಾಟ್‌ಗಳಲ್ಲಾಗ್ಲಿ ಗಿಡವನ್ನ ಬೆಳೆಸೋದನ್ನ ನೀವು ನೋಡಿರ್ತೀರಾ. ಕಲ್ಟಿವೇಷನ್‌ಗೆ ಕೆಲವು ಟ್ರಿಕ್ಸ್, ಟಿಪ್ಸ್ ಹಾಗೆ ಹ್ಯಾಕ್ಸ್ ಗೊತ್ತಿದ್ರೆ ಇನ್ನೂ ಸುಲಭವಾಗಿ ಗಿಡಗಳನ್ನ ಬೆಳೆಯೋದು ಸಾಧ್ಯವಾಗುತ್ತೆ. ಕೇವಲ ಫರ್ಟಿಲೈಸರ್ಸ್ ಕೊಡೋದು, ಪೆಸ್ಟಿಸೈಡ್ ಸ್ಪ್ರೇ ಮಾಡೋದು, ಮಣ್ಣು ಫಲವತ್ತಾಗಿಸೋದು, ಇಳುವರಿ ತಗೊಳ್ಳೋದು ಒಂದು ಕಡೆ ಆದರೆ ಗಾರ್ಡನ್ ಮೇಂಟೆನೆನ್ಸ್ ಸಹ ಮುಖ್ಯವಾಗುತ್ತೆ. ಇವತ್ತಿನ ವಿಡಿಯೋನಲ್ಲಿ ಕೆಲವು ಗಾರ್ಡನಿಂಗ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಮಾಡಿರೋದು ಟೆರೆಸ್ ಗಾರ್ಡನ್. ಸೀಲಿಂಗ್ಗೆ ಅತಿ ಹೆಚ್ಚಾಗಿ ನೀರು ಹೋದರೆ ಮಾಳಿಗೆ ಸೋರಕ್ಕೆ ಸ್ಟಾರ್ಟ್ ಆಗಿ ಗೋಡೆಗಳು ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪಾಟ್ ನೇರವಾಗಿ ಸೀಲಿಂಗ್ಗೆ ಕಾಂಟ್ಯಾಕ್ಟ್ ಆಗದೆ ಇರೋ ಹಾಗೆ ಇಡಿ. ಅಂದರೆ ಸ್ಟ್ಯಾಂಡ್ಗಳನ್ನು ಯೂಸ್ ಮಾಡ್ಬೋದು. ನಾವು ಸ್ಟ್ಯಾಂಡ್ಗಳನ್ನು ಯೂಸ್ ಮಾಡಿದ್ದೀವಿ. ಸ್ಟ್ಯಾಂಡ್ ಕಾಸ್ಟ್ಲಿ ಆಗುತ್ತೆ. ಕಾಸ್ಟ್ ಎಫೆಕ್ಟಿವ್ ಆಗಿ ಗಾರ್ಡನಿಂಗ್ ಮಾಡಬೇಕು ಅಂತ ಅನ್ನೋರು ಈ ರೀತಿ ವೇಸ್ಟ್ ಆಗಿರೋ ಇಟ್ಟಿಗೆಗಳು, ಕಲ್ಲುಗಳು, ಅಲ್ಗೆಗಳು, ವೇಸ್ಟ್ ಕಿಟಕಿಯ ಮೆಶ್ಗಳು ಅಥವಾ ಯೂಸ್ ಮಾಡದೆ ಬಿಸಾಕಿರೋ ಫ್ರಿಡ್ಜ್ ಅಥವಾ ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ಗಳನ್ನು ಬಳಸ್ಬೋದು. ಹಾಗೆ ಡ್ರೈನ್ ಹೋಲ್ ಕಡೆ ನೀರು ಹರಿಯೋ ಹಾಗೆ ಸ್ಲೋಪ್ ಮಾಡಿಸಿ. ಆಗ ಮಾಳಿಗೆ ಸೋರಲ್ಲ, ಸೇಫಾಗಿ ಗಾರ್ಡನಿಂಗ್ ಮಾಡ್ಬೋದು. ಗಾರ್ಡನಿಂಗ್ ಮಾಡೋರು ಪಾಟ್ಗಳನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ರೆ, ಅಂದರೆ ಪಾಟ್ ಮೆಟೀರಿಯಲ್ನ ಬುದ್ಧಿವಂತಿಕೆಯಿಂದ ಸೆಲೆಕ್ಟ್ ಮಾಡಿದ್ರೆ ಗಾರ್ಡನಿಂಗ್ನ ಒನ್ ಟೈಮ್ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ಬೋದು. ಹೇಗಂದರೆ ಮಣ್ಣಿನ ಪಾಟ್ಗಳು, ಸಿಮೆಂಟ್ ಪಾಟ್, ಕ್ಲೇ ಪಾಟ್ ಇವೆಲ್ಲ ಮಣ್ಣಲ್ಲಿರೋ ಮಾಯಿಶ್ಚರ್ನ ಹೀರೋದಲ್ಲದೆ ಇವುಗಳ ತೂಕ ಹೆಚ್ಚಾಗಿರುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಪಾಟ್ ಹಾಗೆ ಗ್ರೋ ಬ್ಯಾಗ್ನ ಬಳಸಿ. ಹಣ್ಣಿನ ಗಿಡಗಳು ಹಾಕೋ ಪ್ಲ್ಯಾನ್ ಇರೋರು 50 ಲೀಟರ್ ಡ್ರಮ್ಗಳನ್ನು ಬಳಸಿ. ದೊಡ್ಡ ಮರವನ್ನು ಗ್ರಾಫ್ಟ್ ಅಂದರೆ ಹೇರ್ ಲೇಯರ್ ಮಾಡಿರೋ ಗಿಡಗಳನ್ನು ಈ 50 ಲೀಟರ್ ಡ್ರಮ್ಮಲ್ಲಿ ಹಾಕಿ. ತರಕಾರಿ ಬೆಳೆಯೋರು 30 ಲೀಟರ್ ಡ್ರಮ್ನ ಬಳಸಿ. ದೊಡ್ಡ ಪಾಟ್ ಯಾಕೆ ಬಳಸ್ಬೇಕಂದ್ರೆ ಗಿಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇರು ಬಿಟ್ಟು ಬಲಶಾಲಿಯಾಗಲಿ ಅಂತ. ಸೊಪ್ಪು ಬೆಳೆಯೋಕ್ಕೆ ಪ್ಲ್ಯಾನ್ ಮಾಡಿರೋರು ಈ ಫ್ಲ್ಯಾಟ್ ಗ್ರೋಯಿಂಗ್ ಬ್ಯಾಗ್ ಬೆಳೆಸಿದ್ರೆ ಉತ್ತಮ. ಹಾಗೆ ಹೂವಿನ ಗಿಡಗಳು ಹಾಕೋಕ್ಕೆ 12 ಲೀಟರ್ ಟಬ್ಗಳನ್ನು ಬಳಸ್ಬೋದು. ನೆನಪಿರಲಿ, ಟಬ್ ಬಳಸುವವರು ಡ್ರೈನೇಜ್ ಹೋಲ್ಸ್ನ ಮಾಡೋದನ್ನು ಮರಿಬೇಡಿ. ಇದಲ್ಲದೆ ಈ ರೀತಿ ಇರೋ ಪ್ಲೇನ್ ಡಬ್ಬಗಳು, ಆಯಿಲ್ ಕ್ಯಾನ್ಗಳು, ನೀರಿನ ಕ್ಯಾನ್ಗಳು ಹಾಗೆ ಬ್ಯಾರಲ್ ಸಹ ಬಳಸ್ಬೋದು. ಗಿಡಗಳಿಗೆ ನೀರು ಅಗತ್ಯ ಒಂದು ಮುಖ್ಯವಾದ ಅಂಶ ಅಂತಾನೆ ಹೇಳ್ಬೋದು. ಯಾಕಂದರೆ ಒಂದು ವೇಳೆ ಪೋಷಣೆ ಇಲ್ಲದೆ ಗಿಡ ಬೆಳೆದು ಬಿಡುತ್ತೆ, ಆದರೆ ನೀರಿಲ್ಲದೆ ಗಿಡ ಬೆಳೆಯೋಕ್ಕೆ ಚಾನ್ಸೇ ಇಲ್ಲ, ಸತ್ತೋಗ್ಬಿಡುತ್ತೆ. ಹಾಗಾಗಿ ಗಿಡಕ್ಕೆ ರೆಗ್ಯುಲರ್ ಆಗಿ ನೀರು ಹಾಕಿ, ಸೀಸನ್ಗೆ ತಕ್ಕನಾಗಿ ನೀರನ್ನು ಹಾಕಬೇಕು. ಸಮ್ಮರ್ ಸೀಸನ್ನಲ್ಲಿ ಮಣ್ಣು ಬೇಗ ಡಿಹೈಡ್ರೇಟ್ ಆಗುತ್ತೆ. ಹಾಗಾಗಿ ಸಾಯಂಕಾಲ ಹೊತ್ತಲ್ಲಿ ಒಂದು ಗಿಡಕ್ಕೆ 1 ಜಗ್ಗಷ್ಟು ನೀರನ್ನು ಹಾಕಿ. ಸಾಯಂಕಾಲನೇ ಯಾಕೆ ನೀರು ಹಾಕಬೇಕು ಅಂತ ಸಜೆಸ್ಟ್ ಮಾಡ್ತಿದ್ದೀನಿ ಅಂದರೆ, ಸೂರ್ಯ ಮುಳುಗಿದ ಮೇಲೆ ತಂಪಾಗಿ ಮಣ್ಣಲ್ಲಿ ನೀರು ಡಿಹೈಡ್ರೇಟ್ ಆಗಲ್ಲ. ಹಾಗೆ ಬೇರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಎಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ರೈನಿ ಸೀಸನ್. ಈ ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಆಗಲಿ, ಫರ್ಟಿಲೈಸರ್ಗಳ ಅವಶ್ಯಕತೆ ಆಗಲಿ ಇರಲ್ಲ. ಆದರೆ ಡ್ರೈನೇಜ್ ಹೋಲ್ಸ್ನ ನೀಟಾಗಿ ನೀರು ಹೋಗಾಗೆ ನೋಡ್ಕೊಳ್ಳಿ. ವಿಂಟರ್ ಸೀಸನ್. ಈ ಚಳಿಗಾಲದಲ್ಲಿ ಮಣ್ಣಲ್ಲಿ ತೇವಾಂಶ ಇರುತ್ತೆ. ಹಾಗಂತ ನೀರು ಹಾಕೋದನ್ನ ನಿಲ್ಲಿಸ್ಬಿಡ್ಬೇಡಿ. ಆಲ್ಟರ್ನೇಟ್ ಡೇಸಲ್ಲಿ ಅರ್ಧ ಜಗ್ ನೀರನ್ನು ಹಾಕಿ.
ಈ ಕಾಲದಲ್ಲಿ ಹುಳು ಹುಪ್ಪಟೆ ಹೊಡೆಯೋದು ಹೆಚ್ಚಾಗುತ್ತೆ, ಹಾಗಾಗಿ ಕೇರ್ ತಗೊಳ್ಳಿ. ನೀರನ್ನ ಗಿಡಗಳಿಗೆ ಹಾಕ್ತೀರಾ. ಇನ್ ಕೇಸ್ ಮಿಸ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಬಿಟ್ರೆ ಡ್ರೈನ್ ಹೋಲ್ಸಿಂದ ಬರೋ ನೀರನ್ನ ಸಂಗ್ರಹಿಸಿ ಅದನ್ನ ಬೇರೆ ಗಿಡಗಳಿಗೆ ಹಾಕ್ಬೋದು. ನಾವು ಈ ರೀತಿ ಮಳೆಗಾಲದಲ್ಲಿ ಸಂಗ್ರಹಿಸಿ ಡ್ರಮ್ಗಳಲ್ಲಿ ತುಂಬಿಟ್ಟು ವಿಂಟರಲ್ಲಿ ಬಳಸ್ಕೊಂಡ್ವಿ. ಈ ಮೆಥಡ್ ತುಂಬ ಯೂಸ್ಫುಲ್ ಅನಿಸ್ತು. ಹಾಗೆ ನಿಮ್ಮ ಮನೆಗಳಲ್ಲಿ ಸೊಪ್ಪು ತೊಳೆಯೋ ನೀರು, ಅಕ್ಕಿ ಬೇಳೆ ಕಾಳು ಕಡ್ಡಿಗಳನ್ನು ತೊಳೆಯೋ ನೀರು ಹಾಗೂ ತರಕಾರಿ ಹಣ್ಣುಗಳನ್ನು ತೊಳೆದಿರೋ ನೀರನ್ನು ಸಂಗ್ರಹಿಸಿ ಹಾಕಿದ್ರೆ ನೀರು ಯಾವುದೇ ರೂಪದಲ್ಲಿ ವೇಸ್ಟ್ ಆಗಲ್ಲ. ಹಾಗೆ ಒಂದು ರೀತಿಯ ನೋ ಇನ್ವೆಸ್ಟ್ಮೆಂಟ್ ಫರ್ಟಿಲೈಸರ್ ಆಗು ಕೆಲಸ ಮಾಡುತ್ತೆ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಫರ್ಟಿಲೈಸರ್ ಕೇಕ್ಸ್, ವರ್ಮಿ ಕಾಂಪೋಸ್ಟ್, ಹಸುವಿನ ಗೊಬ್ಬರ, ಲಿಕ್ವಿಡ್ ಫರ್ಟಿಲೈಸರ್ಸ್ ಇವೆಲ್ಲ ಹಾಕೋದು ಒಂದು ಕಡೆ ಆದರೆ ನಾವೇ ಗೊಬ್ಬರವನ್ನು ತಯಾರಿಸ್ಬೋದು. ಅದು ಹೇಗಂದರೆ ಕಿಚನ್ ವೇಸ್ಟ್ ಅಂದರೆ ತರಕಾರಿ ಸಿಪ್ಪೆ, ಹಣ್ಣು ಕಾಯಿಗಳ ಸಿಪ್ಪೆ, ಸೊಪ್ಪಿನ ಬೇರು, ಕಾಫಿ ಟೀ ಮಾಡಿದ ನಂತರ ವೇಸ್ಟ್ ಆಗಿರೋ ಪೌಡರ್ಗಳು ಇವನ್ನೆಲ್ಲ ಗಿಡದ ಬುಡಕ್ಕೆ ಹಾಕಿ ಮಣ್ಣನ್ನು ಅದ್ರ ಮೇಲೆ ಉದುರಿಸಿದ್ರೆ ಅದು ಡಿಕಾಂಪೋಸ್ ಆಗಿ ಗೊಬ್ಬರ ಆಗುತ್ತೆ. ಅಷ್ಟೇ ಅಲ್ಲದೆ ಗಾರ್ಡನಲ್ಲಿರೋ ಕಳೆ ಅಂದರೆ ವೇಸ್ಟ್ ಗಿಡಗಳನ್ನು ಕಿತ್ತು ಒಂದು ಡ್ರಮ್ಮಲ್ಲಿ ಸ್ಟೋರ್ ಮಾಡಿ ಮಣ್ಣು ಹಾಕಿ ಮುಚ್ಚಿ 25ರಿಂದ 30 ದಿನಕ್ಕೆ ಅದು ಡಿಕಾಂಪೋಸ್ ಆಗಿರುತ್ತೆ. ಇದನ್ನು ತಗೊಂಡು ಮಣ್ಣಲ್ಲಿ ಮಿಕ್ಸ್ ಮಾಡಿ ಸಹ ಹಾಕ್ಬೋದು, ಹಾಗೆ ಸಹ ಗಿಡದ ಬುಡಗಳಲ್ಲಿ ಹಾಕ್ಬೋದು. ಇದು ಮಣ್ಣಲ್ಲಿ ಸ್ಲೋ ಆಗಿ ಅದರ ಅಂಶವನ್ನು ರಿಲೀಸ್ ಮಾಡಿ ಮಣ್ಣನ್ನು ಫಲವತ್ತಾಗಿಸುತ್ತೆ. ಟೂಲ್ಸ್ ಬಳಕೆಯಿಂದ ಕೆಲಸ ಬೇಗ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಟೂಲ್ಸಿಂದ ಗಾರ್ಡನಿಂಗ್ನ ಸುಲಭವಾಗಿಸ್ಬೋದು. ಮಣ್ಣು ರೆಗ್ಯುಲರ್ ಆಗಿ ಲೂಸ್ ಮಾಡೋದ್ರಿಂದ ಗಿಡಗಳು ಬೇರು ಆಳವಾಗಿ ಬಿಡ್ತವೆ. ಮಣ್ಣು ಡಿಗ್ ಮಾಡೋಕ್ಕೆ ನೆರವಾಗಿಸುತ್ತೆ. ಪೈಪ್ಗಳಿಂದ ಕ್ವಿಕ್ಕಾಗಿ ನೀರು ಹಾಕ್ಬೋದು. ಸ್ಪ್ರೇಯರಿಂದ ಎಫೆಕ್ಟಿವ್ ಆಗಿ ಗಿಡಗಳಿಗೆ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡ್ಬೋದು. ಹಾಗೆ ನಾವು ಸಿಂಟೆಕ್ಸ್ಗೆ ನೀರು ಫಿಲ್ ಮಾಡ್ತೀವಿ. ಫಿಲ್ ಆದ ನಂತರ ಟ್ಯಾಂಕಿಂದ ಓವರ್ಫ್ಲೋ ಆಗೋ ನೀರನ್ನು ಈ ರೀತಿ ಒಂದು ಡ್ರಮ್ಗೆ ಫ್ಲೋ ಆಗೋ ಹಾಗೆ ಕನೆಕ್ಟ್ ಮಾಡಿ ಬಿಟ್ಟಿದ್ದೀವಿ. ಈ ಸಿಂಟ್ಯಾಕ್ಸ್ನ ನಾವು ಸಾಯಂಕಾಲದ ಹೊತ್ತು ಫಿಲ್ ಮಾಡಿ ಗಿಡಗಳಿಗೆ ನೀರು ಹಾಕೋದು. ಯಾಕಂದರೆ ಬೆಳಗ್ಗೆ ಹೊತ್ತಲ್ಲಿ ಲೋಡ್ ಮಾಡಿದ ನೀರನ್ನು ಸ್ಟೋರ್ ಮಾಡಿ ಸಾಯಂಕಾಲ ಹಾಕೋ ಅಷ್ಟರಲ್ಲಿ ಬಿಸಿಲಿಗೆ ನೀರು ಕಾದಿರುತ್ತೆ. ಕಾದಿರೋ ನೀರನ್ನು ಗಿಡಗಳಿಗೆ ಹಾಕಿದ್ರೆ ಏರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಸಿ ನೀರನ್ನು ಗಿಡಕ್ಕೆ ಹಾಕೋದನ್ನು ಅವಾಯ್ಡ್ ಮಾಡಿ. ಹಾಗೆ ಟೂಲ್ಸ್ನ ಯೂಸ್ ಮಾಡಿ ಗಾರ್ಡನಿಂಗ್ನ ಈಸಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿಸ್ಕೊಳ್ಳಿ. ಮಣ್ಣನ್ನು ಫಲವತ್ತಾಗಿಸೋಕ್ಕೆ ಭಾಳಷ್ಟು ಫರ್ಟಿಲೈಸರ್ಸ್ಗಳನ್ನು ಕೊಡ್ತೀರಾ. ಮಣ್ಣನ್ನು ಲೂಸ್ ಮಾಡೋಕ್ಕೆ ಮಣ್ಣನ್ನು ಉಳ್ತೀರಾ. ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳು ಆಕ್ಟಿವ್ ಆಗಿರೋಕ್ಕೆ ಎರೆಹುಳುಗಳನ್ನು ಬೆಳೆಸ್ತೀರಾ. ಮಣ್ಣು ತುಂಬ ರಿಚ್ ಆಗಿ ಇಟ್ಟಿರ್ತೀರ. ಆದರೆ ಆ ಎಲ್ಲ ಅಂಶ ನೀವು ಹಾಕಿರೋ ಗಿಡಕ್ಕೆ ಹೋಗ್ಬೇಕಂದ್ರೆ ಅದರಲ್ಲಿ ಕಳೆಗಳು ಬೆಳೆಯೋಕ್ಕೆ ಬಿಡಬಾರ್ದು. ಕಳೆ ಕಾಣಿಸ್ಕೊಂಡಿದ ತಕ್ಷಣ ಅದನ್ನು ಕಿತ್ಬಿಡಿ. ಯಾಕಂದರೆ ಆ ಗಿಡಗಳು ಆಳವಾಗಿ ಬೇರು ಬಿಟ್ಟರೆ ಆ ಗಿಡವನ್ನು ಕೀಳೋಕ್ಕೆ ಕಷ್ಟ ಆಗುತ್ತೆ. ಅದಲ್ಲದೆ ಬೇರು ಮಣ್ಣಲ್ಲಿ ಸೇರ್ಕೊಬಿಟ್ರೆ ಗಿಡ ಕಿತ್ತರೂ ಮತ್ತೆ ಮತ್ತೆ ಕಳೆ ಬೆಳೀತಾನೇ ಇರುತ್ತೆ. ಗಿಡಕ್ಕೆ ಹೋಗಬೇಕಾಗಿರೋ ಅಂಶವನ್ನು ಸಹ ಈ ಕಳೆಗಳೇ ಹೀರಿ ಹಾಕಿರೋ ಗಿಡ ಕುಪೋಷಿತ ಆಗುತ್ತೆ. ಈ ಕಳೆಗಳನ್ನು ಕೀಳೋದು
ಒಂಥರ ಗಾರ್ಡನಿಂಗ್ ಕ್ಲೀನಿಂಗ್ ಅಂತಾನೆ ಹೇಳ್ಬೋದು. ಯಾಕಂದರೆ ಗಾರ್ಡನಲ್ಲಿ ಎಲ್ಲ ಕಳೆ ಕಿತ್ತ ಮೇಲೆ ಒಂದು ಒಳ್ಳೆ ಶೈನ್ ಬಂದಿದೆ. ಇಡೀ ಗಾರ್ಡನ್ ಲಕ್ಷಣವಾಗಿ ಕಾಣುತ್ತೆ. ಈ ಕಳೆಗಳನ್ನು ಸಹ ಕಾಂಪೋಸ್ಟ್ ಮಾಡ್ಬೋದು. ನಾವು ಈ ವೇಸ್ಟ್ ಗಿಡಗಳನ್ನು ಡ್ರಮ್ಮಿಗೆ ಹಾಕಿ ಅದರಲ್ಲಿ ಸ್ವಲ್ಪ ಮಣ್ಣು ಹಾಕಿ ಕ್ಯಾಪ್ ಹಾಕ್ಬಿಟ್ಟಿದ್ದೀವಿ. ಕೆಲವು ದಿನಗಳಲ್ಲಿ ಕಾಂಪೋಸ್ಟ್ ಆಗಿರುತ್ತೆ. ಮತ್ತೊಂದು ವಿಚಾರ ಏನಂದರೆ, ಈ ಕಳೆಗಳಿಂದ ನಾವು ಹಾಕಿರೋ ಗಿಡಕ್ಕೆ ಹುಳು ಹುಪ್ಪಟೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಳೆಗಳನ್ನು ತೆಗೆಯೋದು ಉತ್ತಮ. ಸೊ ಕಳೆಗಳನ್ನು ಆಗಾಗ ಕ್ಲೀನ್ ಮಾಡಿಬಿಡಿ. ಗಿಡ ಹಾಗೂ ಪಾಟ್ಗಳನ್ನು ಕ್ಲೀನ್ ಮಾಡಿದ್ರೆ ಸಾಲಲ್ಲ, ಟೆರೆಸ್ ಸಹ ಕ್ಲೀನ್ ಮಾಡೋದು ಮುಖ್ಯವಾಗುತ್ತೆ. ಯಾಕಂದರೆ ಕ್ಲೆನ್ಲಿನೆಸ್ ಇರೋ ಕಡೆ ಯಾವಾಗಲೂ ಸಕ್ಸಸ್ ಇರುತ್ತೆ. ಸೊ ನಮ್ಮ ಈ ಸಕ್ಸಸ್ಗೆ ಕ್ಲೆನ್ಲಿನೆಸ್ ಸಹ ಒಂದು ಕಾರಣ ಅಂತಲೇ ಹೇಳ್ಬೋದು. ಗಾರ್ಡನ್ನ ಶುಚಿಯಾಗಿ ಇಟ್ಟಷ್ಟು ಗಿಡಗಳು ಹೆಲ್ತಿಯಾಗಿ ಇರುತ್ತೆ. ಯಾಕಂದರೆ ನೆಲದಲ್ಲಿ ಬಿದ್ದ ಕಸದಿಂದ ಗಿಡಗಳಿಗೆ ರೋಗ ಹೊಡೆಯೋ ಚಾನ್ಸಸ್ ಇರುತ್ತೆ. ಫಂಗಲ್ ಇನ್ಫೆಕ್ಷನ್ಸ್ನ ಈ ಧೂಳು, ಕೊಳೆ ಹಾಗೂ ಗಲೀಜು ಎನ್ಕರೇಜ್ ಮಾಡುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿ. ಗುಡಿಸಿರೋ ಮಣ್ಣು ಹಾಗೆ ಒಣಗಿ ಉದುರಿರೋ ಎಲೆಗಳನ್ನು ಗುಡಿಸಿ ಪಾಟ್ ಒಳಗೆ ಹಾಕ್ಬೋದು. ಅಥವಾ ಗೊಬ್ಬರ ಆಗೋಕ್ಕಂತ ಇಟ್ಟಿರೋ ಡ್ರಮ್ಗಳಿಗೂ ಸಹ ಹಾಕ್ಬೋದು. ಸೊ ಇದರಿಂದ ಗಾರ್ಡನ್ ಸಹ ಕ್ಲೀನ್ ಆಗುತ್ತೆ. ಗಿಡಗಳಿಗೆ ಫರ್ಟಿಲೈಸರ್ ಸಹ ಪ್ರಿಪೇರ್ ಮಾಡಿದಾಗ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಗಾರ್ಡನ್ನ ಕ್ಲೀನ್ ಮಾಡಿಬಿಡಿ. ಗಿಡಗಳು ಬೆಳೆಯಕ್ಕೆ ಹಿಡಿದ್ರೆ ತುಂಬ ಉದ್ದವಾಗಿ ಬೆಳೆಯುತ್ತಾ ಹೋಗುತ್ತೆ. ಇಳುವರಿ ಕೈಗೆ ಎಟಕ್ತಿರೋ ಹೈಟ್ಗೆ ಬೆಳೆಯುತ್ತೆ. ಹಾಗಾಗಿ ಕೆಲವು ಹ್ಯಾಕ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದೇನೆಂದರೆ, ಗಿಡಗಳು ಕೇವಲ ಉದ್ದವಾಗಿ ಬೆಳೆದು ಬ್ರಾಂಚಸ್ ಕಡಿಮೆ ಗ್ರೋ ಆಗ್ತಿದೆ ಅನ್ನೋ ಸನ್ನಿವೇಶ ಬಂದಾಗ ತುದಿಗಳನ್ನು ಕತ್ತರಿಸ್ಬಿಡಿ. ಯಾವ ಬ್ರಾಂಚ್ ಹೆಚ್ಚು ಉದ್ದವಾಗಿ ಬೆಳೆದಿರುತ್ತೋ ಆ ಬ್ರಾಂಚನ್ನು ಅರ್ಧದಷ್ಟು 45 ಡಿಗ್ರಿ ಆ್ಯಂಗಲ್ನಲ್ಲಿ ಕಟ್ ಮಾಡಿಬಿಡಿ. ಕಟ್ ಮಾಡೋದ್ರಿಂದ ಎಲೆಗೂ ಚಿಗುರೊಡೆಯುತ್ತೆ, ಕಾಯಿ ಸಹ ಎಲೆಗೂ ಕಚ್ಚುತ್ತೆ. ಪ್ರೂಫ್ ನಿಮ್ಮ ಕಣ್ಮುಂದೆನೇ ಇದೆ. ಹೀಗೆ ಮಾಡೋದ್ರಿಂದ ಗಿಡ ಬುಷಿಯಾಗಿ ಬೆಳೆಯುತ್ತೆ. ಹೆಚ್ಚು ಉದ್ದ ಆಗದೆ ಕೈಗೆ ಇಳುವರಿ ಸುಲಭವಾಗಿ ಎಟ್ಕುತ್ತೆ. ಸೊ ರೆಗ್ಯುಲರ್ ಆಗಿ ಪ್ರೂನಿಂಗ್ ಮಾಡೋದ್ರಿಂದ ಗಿಡ ಸಹ ಹೆಲ್ದಿಯಾಗಿ ಇಳುವರಿ ಹೆಚ್ಚಾಗುತ್ತೆ. ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋರು ಮೊದಲು ಸೊಪ್ಪಿನ ಬೀಜವನ್ನು ಹಾಕಿ. ಅದು ಖಂಡಿತವಾಗ್ಲೂ ರಿಸಲ್ಟ್ ಕೊಡುತ್ತೆ. ಸೊ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದು ಇನ್ನೂ ಚೆನ್ನಾಗಿ ಗಿಡಗಳನ್ನು ಬೆಳೆಸೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊಪ್ಪಿನ ನಂತರ ಹೂವು ಹಾಗೂ ತರಕಾರಿ ಗಿಡಗಳನ್ನು ಬೆಳೆಸಿ. ಆ ನಂತರ ಹಣ್ಣಿನ ಗಿಡಗಳನ್ನು ಹಾಕಿ ಬೆಳೆಸಿ. ಆದರೆ ಯಾವುದೇ ಕಾರಣಕ್ಕೂ ಪೇಷನ್ಸ್ ಮಾತ್ರ ಕಳ್ಕೊಬೇಡಿ. ಹಾಗೆ ಗಿಡವನ್ನು ನರ್ಸರಿಯಿಂದ ತರುವಾಗ ಗ್ರಾಫ್ಟೆಡ್ ಅಥವಾ ಹೇರ್ ಲೇಯರ್ ಗಿಡವನ್ನೇ ತನ್ನಿ. ರಿಸಲ್ಟ್ಸ್ ಬೇಗ ಸಿಗುತ್ತೆ. ಮಣ್ಣನ್ನು ಎನಿ ಟೈಮ್ ಲೂಸ್ ಆಗಿ ಇಡಿ. ಯಾಕಂದರೆ ಮಣ್ಣು ಗಟ್ಟಿಯಾಗಿದ್ದರೆ ಗಿಡ ಬೇರು ಬಿಡೋಕ್ಕೆ ಕಷ್ಟವಾಗುತ್ತೆ.
ಇದಿಷ್ಟು ಟಿಪ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿ ಸಕ್ಸಸ್ ಸಿಗುತ್ತೆ. ಸೊ ಹ್ಯಾಪಿ ಗಾರ್ಡನಿಂಗ್. ನಮ್ಮ ಇವತ್ತಿನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಈ ಎಲ್ಲ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಮೆಂಟ್ ಮಾಡಿ ಅಥವಾ ನಮಗೆ ಮೇಲ್ ಸಹ ಮಾಡ್ಬೋದು. ನಮ್ಮ ಮೇಲ್ ಐ ಡಿ arasiterracegarden.320@gmail.com. Support Organic Terrace Garden. Thank you.